ವೆಲ್ಕಮ್ ಟು ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್. ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಯಾವುದ್ರ ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಬೇಲ್ದೆ ಹಣ್ಣಿನಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇದು ಯಾರ್ಯಾರು ಸೇವನೆ ಮಾಡೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತು ಈ ಬೇಲ್ದೆ ಹಣ್ಣಿನ ಉಪಯೋಗ ಹೇಳ್ತಾ ಇದ್ದೀನಿ. ಈ ಬೇಲ್ದೆ ಹಣ್ಣು ಇದೆಯಲ್ಲ, ಈ ಬೇಲ್ದೆ ಹಣ್ಣು ಎಲ್ಲ ಸೀಸನಲ್ಲೂ ಸಹ ಸಿಗೋದಿಲ್ಲ. ಇದು ಇದರದೇ ಆದ ಕಾಲದಲ್ಲಿ 3 ತಿಂಗಳು, ಸೊ 3 ಮಂತ್ ಮಾತ್ರ ಈ ಬೇಲ್ದೆ ಹಣ್ಣು ಸಿಗುತ್ತೆ. ಬಟ್ ಎಲ್ಲ ಕಾಲದಲ್ಲಿ ಸಿಗುತ್ತೆ ಅಂತಾರೆ. ಬಟ್ ನಾನು ನೋಡಿರೋ ಮಟ್ಟಿಗೆ ನಮ್ಮ ಕಡೆ ಎಲ್ಲ ಅದೇ ಆದ ಸೀಸನಲ್ಲಿ ಮಾತ್ರ ಸಿಗೋದು. ಇದು ತುಂಬ ಆರೋಗ್ಯಕ್ಕೆ ಉಪಯೋಗ ಇದೆ. ಒಂದನೇದಾಗಿ ಹೇಳಬೇಕು ಅಂದರೆ, ಮಧುಮೇಹಿಗಳು ಸಹ ಇದನ್ನ ಸೇವನೆ ಮಾಡ್ಬೋದು. ನೆಕ್ಸ್ಟು ಎರಡನೇದು, ಮೂಲವ್ಯಾಧಿಯವರು ಸಹ ಇದನ್ನು ಸೇವನೆ ಮಾಡ್ಬೋದು. ಮತ್ತು ಬೇದಿಯಿಂದ ನಿಶಕ್ತಿ ಹೊಂದಿರ್ತಾರಲ್ಲ, ಅವ್ರಿಗೆ ಶಕ್ತಿ ಬರೋಕ್ಕೋಸ್ಕರ ಇದನ್ನ ಪಾನಕ್ಕಾಗಿ ಯೂಸ್ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟು ಕಫ ಕಟ್ಟಿರುತ್ತೆ ನೋಡಿ, ಅವರು ಸಹ ಇದನ್ನ ಯೂಸ್ ಮಾಡ್ಬೋದು. ಯಾವುದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಮಧುಮೇಹಿಗಳು ಸಹ ಬೇಲ್ದೆ ಹಣ್ಣಿನ ಜ್ಯೂಸ್ ಕುಡಿಬೋದು. ಬೇಲ್ದೆ ಹಣ್ಣಿನ ಜ್ಯೂಸಲ್ಲಿ ಬೆಲ್ಲ ಹಾಕೋದ್ರಿಂದ ಅದರಲ್ಲಿ ಸಕ್ಕರೆನ ಸಂಸ್ಕರಿಸಲ್ಲ, ಹಾಗಾಗಿ ಇದ್ರಲ್ಲಿ ಕಬ್ಬಿನಾಂಶ ಹೆಚ್ಚಾಗಿರುತ್ತೆ. ಇದು ದೇಹವನ್ನು ಶುದ್ಧೀಕರಿಸುತ್ತೆ. ಮತ್ತು ಹೆಣ್ಮಕ್ಳಿಗೆ ಮುಟ್ಟು ಸಮಯ ಬಂದಾಗ ವಿಪರೀತ ನೋವು ಅನುಭವಿಸ್ತಾರಲ್ಲ ಸಹ, ಅದನ್ನೂ ಸಹ ಈ ಬೇಲ್ದೆ ಹಣ್ಣು ಕಡಿಮೆ ಮಾಡ್ಬೋದು. ಇದು ಅಷ್ಟೇ ಅಲ್ಲದೆ ನೈಸರ್ಗಿಕ ಶೀತ ಅಂಶವು ಮತ್ತು ಬಾಯಾರಿಕೆ ಆಗುತ್ತಲ್ಲ, ಅದನ್ನ ನೀವಿಸುತ್ತೆ. ಸೊ ನಮ್ಗೆ ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇದರಿಂದ ಬಾಯಾರಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ತಕ್ಷಣವೇ ಶಕ್ತಿಯನ್ನು ಕೊಡುತ್ತದೆ. ಈ ಬೇಲ್ದೆ ಹಣ್ಣು ಇದೆಯಲ್ಲ, ಈ ಬೇಲ್ದೆ ಹಣ್ಣಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಸಮತೋಲನದಲ್ಲಿ ಇರಿಸುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಈ ಬೇಲ್ದೆ ಹಣ್ಣು. ಮಲಬದ್ಧತೆಯನ್ನು ತಡೆಯುತ್ತೆ. ಈ ಬೇಲ್ದೆ ಹಣ್ಣಿನಲ್ಲಿ ವಿಟಮಿನ್ ಎ, B1, B2, C, ಖನಿಜಾಂಶ, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಕಬ್ಬಿಣದ ಅಂಶಗಳನ್ನು ಒಳಗೊಂಡಿರುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ತುಂಬ ಪೋಷಕಾಂಶಗಳನ್ನ ಹೊಂದಿದೆ ಈ ಬೇಲ್ದೆ ಹಣ್ಣು. ಈ ಬೇಲ್ದೆ ಹಣ್ಣು ಇದೆಯಲ್ಲ, ಈ ಬೇಲ್ದೆ ಹಣ್ಣಲ್ಲಿ ಕ್ಯಾಲ್ಶಿಯಮ್ಮು ಹೇರಳವಾಗಿರೋದ್ರಿಂದ ಮೂಳೆಗಳ ಬೆಳವಣಿಗೆಗೆ ಅಥವಾ ಮೂಳೆಗಳ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಅಷ್ಟೇ ಅಲ್ಲದೆ ಹಲ್ಲುಗಳಿಗೆ ಸಹ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಈ ಬೇಲ್ದೆ ಹಣ್ಣು ಕೆಂಪು ರಕ್ತ ಕಣ ಮತ್ತು ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸ್ತದೆ. ಮತ್ತು ರಕ್ತಹೀನತೆಯಿಂದ ಬಳಲ್ತಿರ್ತಾರಲ್ಲ ಜನರು, ಅವ್ರಿಗೂ ಸಹ ಇದು ಉಪಯೋಗ ಆಗುತ್ತೆ. ಈ ಬೇಲ್ದೆ ಹಣ್ಣಿನ ಬಗ್ಗೆ ನಿಮಗೂ ಹೆಚ್ಚು ವಿಷಯ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಥ್ಯಾಂಕ್ ಯು.